ಒಂದು ಐಡಿಯಲಿ ಒಬ್ಬ ಮನುಷ್ಯ ಎಷ್ಟು ಮ್ಯೂಚುವಲ್ ಫಂಡ್ಸ್ನಾಗ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿರಬೇಕು. ಸೊ ನಾನು ನೋಡತ್ತೀನಿ ಎಷ್ಟು ನನ್ನ ಫ್ರೆಂಡ್ಸು ಎಷ್ಟೋ ಮಂದಿ 5 6 10 ಎಸ್ ಐ ಪಿಸ್ನ್ಯಾಗ ತಿಂಗಳ ಇನ್ವೆಸ್ಟ್ ಮಾಡಾಕತ್ತಾರೆ. ಸೊ ನೋ ಮ್ಯಾಟರ್ ನಿಮ್ದು ಎಷ್ಟೇ ನೀವು ಇನ್ವೆಸ್ಟ್ ಮಾಡಾಕತ್ತಿದ್ರು, ನೀವು ಮೋರ್ ದೆನ್ 2 ಅಥವಾ 3 ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಮ್ಯೂಚುವಲ್ ಫಂಡ್ಸ್ನಾಗಿಂತ ಹೆಚ್ಚು ನೀವು ಎಲ್ಲೂ ಮಾಡೇಬಾರ್ದು. ಯಾಕಂದ್ರೆ ಒಂದು ಮ್ಯೂಚುವಲ್ ಫಂಡ್ಸ್ನಾಗೆ ಅರೌಂಡ್ 50 to 60 ಕಂಪ್ನೀಸ್ನಾಗ ಆ ಫಂಡ್ ಇನ್ವೆಸ್ಟ್ ಮಾಡಿರ್ತೈತಿ. ನೀವೇ ಮತ್ತು ಅದನ್ನು ನಿಮಗೆ ಗೊತ್ತಿದ್ದು ಆಮೇಲೆ ನೀವು ಭಾಳ ಇದು ಮಾಡಿ 5 6 10 ಮ್ಯೂಚುವಲ್ ಫಂಡ್ಸ್ನಾಗ ಹಾಕಾಕತ್ತಿದ್ದಂತ ನಿಮ್ದು ಮೋರ್ ದನ್ 200 ಕಂಪ್ನೀಸ್ನಾಗಂತೂ ಹಿಂಗೆ ಇನ್ವೆಸ್ಟ್ ಆಗ್ತೈತಿ. ಪೂರಾ ಮಾರ್ಕೆಟ್ನಾಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ಸ್ ಇಲ್ಲೇ ಇಲ್ಲ. ಸೊ ಜಸ್ಟ್ 2 to 3 ಮ್ಯಾಕ್ಸಿಮಮ್, ನೋ ಮ್ಯಾಟರ್ ನೀವು 1,00,000 ರೂಪಾಯಿದು ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿ ಮಾಡ್ತಾಯಿದ್ರಿ ತಿಂಗಳದು, ನೀವು ಜಸ್ಟ್ 2 to 3 ಮ್ಯೂಚುವಲ್ ಫಂಡ್ಸ್ ಚಲೋದು ಹುಡುಕಿ ನಿಮ್ದು ರಿಸ್ಕ್ ಕ್ಯಾಪಿಟೈಟ್ ಮೇಲೆ ಚಲೋದು ಹುಡುಕಿ ಮಾಡಬೇಕು. ಎಲ್ಲ ಕಡೆ ಡೈವರ್ಸಿಫೈ ಮಾಡಿಬಿಡ್ರಿ, ಅದರಲ್ಲಿ ಪೂರಾ ನಿಮ್ದು ರಿಟರ್ನ್ಸಿಗೆ ಭಾಳ ಇಂಪ್ಯಾಕ್ಟ್ ಬೀಳ್ತೈತಿ.